ಜೊತೆ ಈಗ ಇನ್ನೂ ಸಾಕಷ್ಟು ಅಪ್ಡೇಟ್ ಬರ್ತಾ ಇದೆ. ಕಾಂಗ್ರೆಸ್ನವರು ಸಂಪರ್ಕ ಮಾಡಿದ್ರು ಅಂತಾರೆ. ನೋಡಿ, ಯಾರ್ಯಾರು ಅಡ್ಡ ವೋಟ್ ಮಾಡ್ತಾರೆ, ಯಾರ್ಯಾರು ಏನೇನೋ ಸುಮ್ಮನೆ ಹೇಳ್ತಾರೆ ಅಂತ ಈ ಸಂದರ್ಭದಲ್ಲಿ ಸಾಕಷ್ಟು ಅಂತೆಕಂತೆಗಳ ಸುದ್ದಿಗಳು. ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ಅಂತ ಹನೂರು ಮಂಜುನಾಥ್ ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದ ಹಾಗೆ ಹನೂರು ಮಂಜುನಾಥ್ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳಿಂದ ಸ್ವಲ್ಪ ದೂರ ಸರಿದಿದ್ರು ಅಂತ ಒಂದ್ ಸ್ವಲ್ಪ ಅನುಮಾನ ಇತ್ತು ಅಂತ ಹೇಳಲಾಗುತ್ತೆ. ಆದ್ರೆ ಯಾರ್ಯಾರೋ ಏನೇನೋ ಸುಮ್ಮನೆ ಹೇಳ್ತಾರೆ, ನಾನು ಪಕ್ಷದ ವರಿಷ್ಠರು ಯಾರಿಗೆ ಹೇಳಿದಾರೋ ಅವರಿಗೆ ವೋಟ್ ಹಾಕಿದ್ದೀನಿ, ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ನಮಗೆ ಬಿಟ್ಟಿದ್ದು ಅಂತ ಹನೂರು ಮಂಜುನಾಥ್ ಮಾತನಾಡಿದ್ದಾರೆ. ಮಾಧ್ಯಮಗಳಿಗೆ ವಿಧಾನಸೌಧದ ಕಾರಿಡಾರ್ ಬಳಿ ಅವರು ಮಾತನಾಡಿದ್ರು. ಕಾಂಗ್ರೆಸ್ನವರು ಸಂಪರ್ಕ ಮಾಡಿದ್ರು ಅಂತಾರೆ, ಬೇರೆ ಬೇರೆ ಪಕ್ಷದವರು ಸಂಪರ್ಕ ಮಾಡಿದ್ರು ಅಂತ ಯಾರ್ಯಾರು ಏನೇನೋ ಹೇಳ್ತಾರೆ. ಆದ್ರೆ ಯಾರಿಗೆ ವೋಟ್ ಹಾಕಬೇಕು ಅನ್ನೋದು ನಮಗೆ ಬಿಟ್ಟದ್ದು ಅಂತ. ಕ್ರಾಸ್ ವೋಟಿಂಗ್ ಏನಾದ್ರೂ ಆಗಿದ್ಯಾ ಅನ್ನುವಂತ ಒಂದು ಅನುಮಾನ. ಏನ್ ಹೇಳಿದ್ರು ಮಂಜುನಾಥ್, ಬನ್ನಿ ನೋಡೋಣ. ನಾವೆಲ್ಲಾನು ಪಕ್ಷಕ್ಕೆ ಏನಾಯ್ತು ಹೈಕಮಾಂಡ್ ಏನ್ ಹೇಳಿದಾರೋ ಅದನ್ನ ಮಾಡ್ಲಿಕ್ಕೆ ಎಲ್ಲ ನಾವು ಇವತ್ತು ಮತದಾನ ಮಾಡಿ ಬಂದಿದ್ದೀವಿ. ಸೊ ಮುಂದೆ ಕುಮಾರಣ್ಣ ಮತ್ತು ಅವರ ಒಂದು ಏನು ವಿಚಾರ ಮಾಡಿ ಏನ್ ಮಾಡಬೇಕು ಅಂತಿದ್ದಾರೋ ಅದನ್ನ ಖಂಡಿತ ಅವರು ನಿರ್ಧಾರ ತಗೊಂಡು ಮಾಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ. ಸೊ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋದನ್ನ ನಾವೆಲ್ಲರೂ ಒಂದು ಒಮ್ಮತದಿಂದ ತೀರ್ಮಾನ ತಗೊಂಡಿದ್ದೀವಿ. ನಾವೆಲ್ಲಾನು ಪಕ್ಷಕ್ಕೆ ಏನಾಯ್ತು ಹೈಕಮಾಂಡ್ ಏನ್ ಹೇಳಿದಾರೋ ಅದನ್ನ ಮಾಡ್ಲಿಕ್ಕೆ ಎಲ್ಲ ನಾವು ಆಲ್ ರೈಟ್. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಇದ್ದಾರೆ. ಬಸವರಾಜ್, ಕಾಂಗ್ರೆಸ್ಗೆ ಕರೆಕ್ಟ್ ಆಗಿ ಎಲ್ಲಾ ಶಾಸಕರು ಜೊತೆಗಿದ್ರೆ ಬೇಕಾಗಿರೋದು ಒಂದು ವೋಟ್. ಆದ್ರೆ ಹನೂರು ಮಂಜುನಾಥ್ ಅಥವಾ ಬೇರೆ ಇನ್ಯಾರಾದ್ರೂ ಕ್ರಾಸ್ ವೋಟ್ ಮಾಡ್ತಾರ ಅನ್ನೋ ಅನುಮಾನ. ಯಾರ ಮೇಲೆಲ್ಲ ಅನುಮಾನ ಇದೆ? ಅಥವಾ ಯಾರು ಬಿಜೆಪಿ ಅಥವಾ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಬಹುದು? ವಿಧಾನ ಪರಿಷತ್ ಅಖಾಡದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೆಯುವ ಚಾನ್ಸಸ್ ಕಾಣ್ತಾ ಇದೆ. ಹೌದಾ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ಈ ಹಿಂದೆ ಕಾಂಗ್ರೆಸ್ ಶಾಸಕರು ಕೂಡ ಒಂದಷ್ಟು ಅಡ್ಡ ಮತದಾನ ಮಾಡಬಹುದು ಅನ್ನೋಂತ ಭಯ ಇತ್ತು. ಆದ್ರೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಮಧ್ಯಪ್ರವೇಶ ಮತ್ತು ಶಾಸಕರನ್ನ ವಿಶ್ವಾಸಕ್ಕೆ ಪಡೆದಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಸರಿಯಾಗಿದೆ. ಯಾವ ಶಾಸಕರು ಕೂಡ ಅಡ್ಡ ಮತದಾನ ಮಾಡುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇಲ್ಲ. ಆದರೆ ಜೆಡಿಎಸ್ ಪಕ್ಷದಿಂದ ಒಂದಷ್ಟು ಸೆಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಣ್ಣೂರು ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಸೇರಿದಂತೆ ಒಂದಷ್ಟು ಜೆಡಿಎಸ್ ಶಾಸಕರು ಈ ಹಿಂದೆ ಕಾಂಗ್ರೆಸ್ ಸಂಪರ್ಕದಲ್ಲಿ ಯಾರಿದ್ರು ಅವರನ್ನು ಕೂಡ ಒಂದು 4-5 ಶಾಸಕರನ್ನ ಅಪ್ರೋಚ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಕಡೆಯಿಂದ ಆಗಿದೆ. ಅದು ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದನೇ ಅನ್ನುವಂಥದ್ದು ಮತ್ತು ಅವರ ಆಪ್ತರ ಕಡೆಯಿಂದ. ಅದರಲ್ಲಿ ಎಷ್ಟು ಮತಗಳು ಕಾಂಗ್ರೆಸ್ಗೆ ಬರ್ತಾವೆ ಅನ್ನುವಂಥದ್ದು ಮತದಾನದ ಬಳಿಕ ಸ್ಪಷ್ಟ ಆಗತಕ್ಕಂಥದ್ದು. ಯಾಕಂದ್ರೆ ಅಂತ್ಯಕಂತ್ಯಗಳು ಸಾಕಷ್ಟು ಚರ್ಚೆಯಲ್ಲಿರೋದ್ರಿಂದ ಸಹಜವಾಗಿ ಅವರವರ ಮತಗಳನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಜೆಡಿಎಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ರೆಸಾರ್ಟ್ಗೆ ಕರ್ಕೊಂಡೋಗಿ ತಮ್ಮ ಮತಗಳನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಯಾವ ಮತಗಳು ಅಡ್ಡ ಮತದಾನ ಆಗ್ತವೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಸಂಜೆ ವೇಳೆಗೆ ಗೊತ್ತಾಗುತ್ತೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರು ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಉಚ್ಚಾಟಿತ ಬಿಜೆಪಿ ಶಾಸಕರು ನಾವು ಕಾಂಗ್ರೆಸ್ಗೆ ಹಾಕ್ತೇವೆ, ಆತ್ಮಸಾಕ್ಷಿಯ ಮತ ಹಾಕ್ತೇವೆ ಅಂತ ಮಾತನ್ನ ಹೇಳ್ತಾ ಇದ್ರೆ, ಆ ಜೊತೆಗೆ ಜೆ.ಟಿ. ದೇವೇಗೌಡರು ಕೂಡ ಆತ್ಮಸಾಕ್ಷಿಯ ಮತಗಳನ್ನ ಹಾಕಿದ್ದೇನೆ ಅನ್ನುವಂತ ಮತವನ್ನ ಹೇಳ್ತಾ ಇದ್ರೆ. ಹೀಗಾಗಿ ಊರ ಮತಗಳು ಯಾರಿಗೆ ಹೋಗಿದೆ ಅನ್ನುವಂಥದ್ದು ಕೂಡ ಸಂಜೆ ವೇಳೆಗೆ ಗೊತ್ತಾಗತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇದೆ. ಆಯಾ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂತ ಕೆಲಸವನ್ನ ಆಯಾ ಪಕ್ಷಗಳು ಮಾಡ್ತಾ ಇರೋದ್ರಿಂದ ಸಂಜೆ ವೇಳೆಗೆ ಸ್ಪಷ್ಟವಾದಂತಹ ವಿಚಾರಗಳು ಗೊತ್ತಾಗುತ್ತೆ. ಯಾರಿಗೆ ಕೈ ಮೇಲಾಗಿದೆ, ಯಾರ ಕೈ ಹಿನ್ನಡೆ ಆಗಿದೆ. ಥ್ಯಾಂಕ್ ಯು ಬಸವರಾಜ್. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ